ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಡ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 37ನೇ ಶ್ಲೋಕ. ಪ್ರಜಾಪತೀನ್ ಮನೋನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧ್ರಾಸುರ ಗುಹ್ಯಕಾನ್. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ನಾಮರೂಪ ಕ್ರಿಯಾಧತ್ತೆ ಹಾಗೆ ಅಂತ ಹೇಳಿರು. ಅಂದ್ರೆ ಪರಮಾತ್ಮನದ್ದೇ ಹೆಸರು, ಆ ಹೆಸರನ್ನ ದೇವರಿಗೆ ಬೇರೆಯವರಿಗೆ ಕೊಡ್ತಾನೆ. ರೂಪ ತನ್ನದೇ ರೂಪ ಬೇರೆಯವರಿಗೆ ಬರುವಂತೆ ಮಾಡ್ತಾನೆ. ಕ್ರಿಯೆ ತಾನು ಮಾಡಿ ಬೇರೆಯವರ ವತಿಯಿಂದ ಮಾಡುವಂತೆ ಮಾಡ್ತಾನೆ ಹಾಗೆ ಅಂತ. ನಾಮರೂಪ ಕ್ರಿಯಾಧತ್ತೆ ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ ಪ್ರಜಾಪತಿ ಅಂತ 3ನೇ ಶ್ಲೋಕದಲ್ಲಿ. ಅಂದ್ರೆ ಯಾರ್ಯಾರನ್ನ ನಿಯಮನ ಮಾಡ್ತಾನೆ ಹಾಗೆಂದರೆ ಪ್ರಜಾಪತಿಗಳು ಬ್ರಹ್ಮಾದಿಗಳು, ಮನುಗಳು, ದೇವಾನ್ ಋಷೀನ್ ದೇವತೆಗಳು ಋಷಿಗಳು, ಪಿತೃಗಣಗಳು ಪೃಥಕ್, ಸಿದ್ಧಚಾರಣ ಗಂಧರ್ವಾನ್ ಸಿದ್ಧರು ಚಾರಣರು ಗಂಧರ್ವರು, ವಿದ್ಯಾಧ್ರಾಸುರ ಗುಹ್ಯಕಾನ್ ವಿದ್ಯಾಧರರು ಅಸುರರು ಗುಹ್ಯಕರು ಅಂತ, ಕಿನ್ನರ ಅಪ್ಸರಸ್ಸು ಕಿನ್ನರರು ಅಪ್ಸರ ಸ್ತ್ರೀ ಗಣಕ್ಕೆ ಸೇರಿದವರು, ನಾಗಗಳು ಸರ್ಪಗಳು ಕಿಂಪುರುಷಗಳು, ಮಾತೃರಕ್ಷಃ ಪಿಶಾಚಿಗಳು, ಪ್ರೇತಭೂತ ವಿನಾಯಕಾನ್ ಪ್ರೇತ ಮತ್ತು ಭೂತ ಪಂಚಭೂತ ಅಲ್ಲ, ಇದು ಅದೊಂದು ಭೂತಗಣ ಅಂತ ಭೂತಗಣಕ್ಕೆ ಸೇರಿದವರು. ಇವರೆಲ್ಲರನ್ನು ಕೂಡ ಪರಮಾತ್ಮ ನಿಯಮನ ಮಾಡ್ತಾನೆ. ಹೇಗೆ ಹಾಗೆಂದ್ರೆ ಶಬ್ದಾನ್ ವಾಚಕತೆಯ ಬ್ರಹ್ಮಾದಿ ದೇಹಾನ್ ತತ್ಕ್ರಿಯಾಶ್ಚ ವಾಚ್ಯತೆಯ. ಪ್ರಜಾಪತ್ಯಾದಿ ಶಬ್ದಗಳು ಅದೆಲ್ಲವೂ ಕೂಡ ಬ್ರಹ್ಮಾದಿಗಳ ಶರೀರಕ್ಕೆ ಬರುವಂತೆ ಮಾಡ್ತಾನೆ. ಅದರಿಂದ ಪ್ರಜಾಪತಿ ಎಂದು ಕೇಳಿದ ಕೂಡಲೇ ಬ್ರಹ್ಮದೇವರ ನೆನಪಾಗ್ತದೆ. ಪ್ರಜಾಪತಿ ಮುಂತಾದ ಶಬ್ದಗಳನ್ನ ಬ್ರಹ್ಮಾದಿ ದೇಹಗಳಿಗೆ ಮತ್ತು ಅವರಲ್ಲಿ ನಡೆಯತಕ್ಕ ಕ್ರಿಯೆಗಳಿಗೆ ಸಂಬಂಧ ಬರುವಂತೆ ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಹಾಗೆ ಅಂತ ಅರ್ಥ. ಪೃಥಕ್ ತತ್ತದ್ ಅವಾಂತರ ಭೇದೇನ ಹಾಗೆ ಅಂತ. ಇನ್ನು ಕೂಷ್ಮಾಂಡ ಭೂತ ವೇತಾಲಾನ್, ಕೂಷ್ಮಾಂಡ ಅಂತ ಅದೊಂದು ಗಣ, ಭೂತಗಣಗಳು, ವೇತಾಲ ಕೂಷ್ಮಾಂಡ ಗಣ, ವೇತಾಳಗಳು ಯಾತುಧಾನರು ಅಂತ ಗ್ರಹಗಳು, ಖಗಾನ್ ಪಕ್ಷಿಗಳು, ಮೃಗಗಳು, ಪಶುಗಳು, ವೃಕ್ಷಾನ್ ವೃಕ್ಷಗಳು, ಗಿರೀನ್ ಪರ್ವತಗಳು, ಸರೀಸೃಪಾನ್ ನದಿ ಮುಂತಾದವುಗಳು. ಸರೀಸೃಪ ಅಂದರೆ ಸರ್ಪಾದಯ ಅಂತ ಬರೀತಾರೆ. ಇನ್ನು
ದ್ವಿವಿಧಾಃ ಚತುರ್ವಿಧಾಶ್ಚಾನ್ಯೇ ಜಲಸ್ಥಲ ನಭೌಕಸಃ. 2 ಕಾಲು ಪ್ರಾಣಿಗಳು, 4 ಕಾಲು ಪ್ರಾಣಿಗಳು, ಯಾವ್ಯಾವಿದ್ದಾರೋ ಜಲದಲ್ಲಿ ಇರತಕ್ಕವರು, ಭೂಮಿಯಲ್ಲಿ ಇರತಕ್ಕವರು, ಆಕಾಶದಲ್ಲಿ ಹಾರತಕ್ಕ ಪಕ್ಷಿಗಳು ಎಲ್ಲವೂ ಕೂಡ ಕುಶಲಾಕುಲ ಮಿಶ್ರಾಣಾಂ ಕರ್ಮಾಣಾಂ ಗತಯಸ್ತ್ವಿಮಾಹ. ಅವರ ಪುಣ್ಯ ಪಾಪಕ್ಕೆ ತಕ್ಕಂತೆ ಅವರವರ ಕರ್ಮಗಳನ್ನು ಮಾಡಿಸಿ ಫಲವನ್ನು ಕೊಟ್ಟು ಆ ಜಾತಿಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಇದು ದೇವರು ಮಾಡುವ ಸ್ಥಿತಿಯ ಕ್ರಮ ಅಂತ ಸ್ಥೂಲವಾಗಿ ಹೇಳಿದ್ದಾರೆ. ಸತ್ವಂ ರಜಸ್ತಮ ಇತಿ ತಿಸ್ರ ಸುರ ನೃನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ. ಇನ್ನು ಸತ್ವಾದಿಗಳಲ್ಲೂ ಕೂಡ ಮತ್ತೆ 3 ಭಾಗ ಇದೆ ಅಂತ ಹೇಳ್ತಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ. ಅದೇ ತರ ರಾಜಸರು ಕೂಡ 3 ವಿಧ: ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು. ಹಾಗೆ ತಾಮಸರಲ್ಲೂ ಕೂಡ 3 ವಿಧ: ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು. ಹಾಗೆ ಅಂತ ಪ್ರತ್ಯೇಕಂ ಸಾತ್ವಿಕಾದಿ ರೂಪ ಗತಯ ಭಿದ್ಯಂತೆ. ಇದು 9 ಆಯ್ತು ಒಟ್ಟು. ಇದು ಪ್ರತಿಯೊಂದಕ್ಕೂ ಕೂಡ ಅವರ ಗತಿ, ಅವರ ಫೈನಲ್ ಡೆಸ್ಟಿನೇಷನ್ ಅದು ಬೇರೆ ಬೇರೆ ಇರುತ್ತದೆ. ಹಾಗೆ ಅಂತ ಸುರನೃ ನಾರಕಾಹ, ದೇವತೆಗಳು, ಮನುಷ್ಯರು, ಅಸುರರು ಅಂತ 3 ವಿಭಾಗ ಇದೆ. ಅದು ಸಾತ್ವಿಕರು, ರಾಜಸರು, ತಾಮಸರು ಅಂತ ಒಟ್ಟು ಇದು. ಮತ್ತೆ ಅದರ ಪ್ರತಿಯೊಂದರಲ್ಲೂ ಕೂಡ 3 ಭೇದಗಳು ಇದೆ. ಹಾಗೆ ಅಂತ ಅದಕ್ಕೆ ತಕ್ಕಂತೆ ಅವರಿಗೆ ಪುಣ್ಯಾದಿಗಳು, ಫಲರೂಪಗಳು ಎಲ್ಲವೂ ಕೂಡ ಸಿಗ್ತದೆ ಅಂತ ಒಟ್ಟು ಅಭಿಪ್ರಾಯ. ಇಲ್ಲಿ ಮನುಷ್ಯರು ಅಂದ್ರೆ ರಾಜಸರು ಅಂತ ಅರ್ಥ. ಅಂದ್ರೆ ಮನುಷ್ಯರಲ್ಲಿ 3 ಕ್ಯಾಟಗರಿ ಇದೆ: ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಅಂತ. ಮನುಷ್ಯ ಉತ್ತಮರು ಸಾತ್ವಿಕ ಕ್ಯಾಟಗರಿಯಲ್ಲಿ ಬರ್ತಾರೆ, ಮನುಷ್ಯ ಮಧ್ಯಮರು ರಾಜಸ ಕ್ಯಾಟಗರಿ, ಮನುಷ್ಯ ಅಧಮರು ತಾಮಸ ಕ್ಯಾಟಗರಿಗೆ ಹೋಗ್ತಾರೆ ಅಂತ. ಸೊ ಅದರಿಂದ ಮನುಷ್ಯರು ಅಂದ್ರೆ ಇಲ್ಲಿ ಮನುಷ್ಯ ಮಧ್ಯಮರು ಅಂತ ಇಟ್ಕೋಬೇಕು. ಯದೈವೈಕತಮೋನ್ಯಾಭ್ಯಾಂ ಸ್ವಭಾವ ಉಪಹನ್ಯತೆ ತದೈವೇದಂ ಜಗದ್ಧಾತ ಭಗವಾನ್ ಧರ್ಮರೂಪದೃಕ್ ಪುಷ್ಣಾತಿ ಸ್ಥಾಪಯನ್ ವಿಶ್ವಂ ತಿರ್ಯಂ ನರ ಸುರಾತ್ಮಭಿಃ. ಏವಂ ಬ್ರಹ್ಮದೇಹಾಂತರ್ಗತಾತ್ ಪುರುಷಾದ್ ಅವಾಂತರಭೇದ ಭಿನ್ನಸ್ಯ ಜಗತಃ ಸೃಷ್ಟಿಮುಕ್ತ್ವಾ ಸಹೇವ ಮತ್ಸ್ಯಾದಿರೂಪೇಣ ಸ್ಥಿತಿಂ ಕರೋತಿ ಇತಿ ವಕ್ತುಂ ಯದೈವೈಕತಮ ಇತಿ ಮೂಲಂ. ಈ ರೀತಿಯಾಗಿ ಪರಮಾತ್ಮ ಬ್ರಹ್ಮದೇವರ ಒಳಗಿದ್ದು ನಾನಾ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಅವರವರ ಬ್ರಹ್ಮದೇವರ ಮುಖಾಂತರನೇ ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಗತಿಯನ್ನು ಕೂಡ ಕೊಡ್ತಾನೆ. ಹಾಗೆ ಅಂತ ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ತಾನೇ ಸ್ವತಃ ಮತ್ಸ್ಯಾದಿ ರೂಪಗಳನ್ನ, ಮತ್ಸ್ಯ, ಕೂರ್ಮ, ವರಾಹ ಅಂತ ತಾನೇ ಅವತಾರಗಳನ್ನು ತೆಗೆದು ಯಾವಾಗ ಬ್ರಹ್ಮಾದಿಗಳಿಗೆ ತೊಡಕಾಗ್ತದೋ ಆಗ ತಾನೇ ಬಂದು ರಕ್ಷಣೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾನೆ. ಹಾಗೆ ಅಂತ ಸಾಮಾನ್ಯ ಬ್ರಹ್ಮದೇವರು ನೋಡ್ಕೋತಾರೆ, ಜಗತ್ತಿನ ಸೃಷ್ಟಿ ವ್ಯಾಪಾರ ಎಲ್ಲವನ್ನ ನೋಡ್ಕೋತಾರೆ. ಅವರಿಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಪರಮಾತ್ಮ ಅವರೊಳಗಿದ್ದು ಪರಮಾತ್ಮನೇ ಮಾಡಿಸೋದು ಅದನ್ನ ಕೂಡ. ಆದರೂ ಅವರನ್ನ ಮೀರಿ ಏನಾದ್ರು ಸಹಾಯ ಬೇಕಾಗಿದ್ರೆ, ಈಗ ಹಿರಣ್ಯಕಶಿಪುವನ್ನೆಲ್ಲ ಅವರೇ ಪಾಪ ವರ ಕೊಟ್ಟಿದ್ರು, ಬ್ರಹ್ಮದೇವರೇ ವರ ಕೊಟ್ಟಿದ್ರು, ಪರಮಾತ್ಮನ ಅಪ್ಪಣೆಯಂತೆ ವರ ಕೊಟ್ಟಿದ್ರು. ಅದರಿಂದ ಅವರೇ ವರ ಕೊಟ್ಟ ಮೇಲೆ ಅವರೇ ಹೋಗಿ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ನರಸಿಂಹದೇವರೇ ಬರ್ಬೇಕು ಅದಕ್ಕೆ. ಆ ತರ ಸಂದರ್ಭಗಳು ಇರುತ್ತವೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನು ವಿಶೇಷ ರೂಪವನ್ನು ತಾಳಿ ಅವರನ್ನ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೆ ಅಂತ ಒಟ್ಟು. ಯದಾ ಉಕ್ತ ರೀತ್ಯ ತ್ರಿವಿಧೇಷು ಸಾತ್ವಿಕೇಷು ಏಕತಮಃ ಅನ್ಯತಮಃ ಸಾತ್ವಿಕ ಸಾತ್ವಿಕಃ ಸಾತ್ವಿಕ ರಾಜಸಃ ಸಾತ್ವಿಕ ತಾಮಸಃ ಇದಂ ಉಪಲಕ್ಷಣಂ. ಯೋಗ್ಯತಾ ಪರ ಪರ್ಯಾಯೇನ ಸ್ವಭಾವ ಶಬ್ದೇನ ತದ್ವಾನ್ ಸಾತ್ವಿಕಾಃ ನಿರ್ಗ್ರಾಹ್ಯಃ. ಅಂದ್ರೆ ಯಾವಾಗ ರಾಜಸ ತಾಮಸ ಶಕ್ತಿಗಳು ಜಾಸ್ತಿ ಆಗ್ತದೆ
ಆಗ ಸಾತ್ವಿಕರಿಗೆ ತೊಂದರೆ ಆಗ್ತದೆ. ಸಾತ್ವಿಕ ಸ್ವಭಾವದವರಿಗೆ ತೊಂದರೆ ಆಗ್ತದೆ. ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ, ಮನುಷ್ಯೋತ್ತಮರಿಗೆ ತೊಂದರೆ ಆಗ್ತದೆ. ಯಾವುದರಿಂದ? ರಾಜಸ ತಾಮಸ ಸ್ವಭಾವದವರಿಂದ. ಆ ಸಂದರ್ಭದಲ್ಲಿ ಪರಮಾತ್ಮ ಉಪಹನ್ಯತೆ ಬಾಧ್ಯತೆ ತದೈವ ತಸ್ಮಿನ್ ಅವಸರೆ, ಆ ಸಂದರ್ಭದಲ್ಲಿ ಏವ ಧಾತಾ ನಾಮರೂಪಕ್ರಿಯಾದಿ ಭೇದೇನ ನಿಯಮನಕರ್ತ, ಎಲ್ಲವನ್ನು ನಿಯಮನ ಮಾಡತಕ್ಕ ಭಗವಾನ್ ವಿಷ್ಣು ಪರಮಾತ್ಮ ಧರ್ಮರೂಪ ದೃಕ್, ಧರ್ಮಸ್ವರೂಪ ಪ್ರವರ್ತಕ ಸ್ವಾಮಿ, ಧರ್ಮವನ್ನ ಪ್ರವರ್ತನೆ ಬೆಳೆಸತಕ್ಕವ, ಅದು ಧರ್ಮ ನಶಿಸಿ ಹೋಗಬಾರದು, ಧರ್ಮ ಸುರಕ್ಷಿತವಾಗಿರಬೇಕು ಅಂತ ಧರ್ಮೇ ಸ್ಥಿತ್ವ, ಆ ಧರ್ಮದಲ್ಲಿ ಇದ್ದು ಧರ್ಮನಾಮ ಸನ್ನಿಧಿವ, ಅಲ್ಲಿ ಆ ಧರ್ಮದಲ್ಲಿ ಇದ್ದು ಧರ್ಮ ಎನ್ನತಕ್ಕ ಹೆಸರು ಉಳ್ಳವನಾದ ಪರಮಾತ್ಮ ವಿಶ್ವಂ, ಇದೆಲ್ಲವನ್ನು ಜಗತ್ತಿರಿಯಂಗ್ ನರ ಸುರಾತ್ಮವಿಹಿ, ಪರಮಾತ್ಮ ನಾನಾ ಯೋನಿಯಲ್ಲಿ ಬರ್ತಾನೆ. ಕೆಲವೊಮ್ಮೆ ತಿರಿಯಕ್ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ, ಸಿಂಹ, ವರಾಹ, ಕೂರ್ಮ. ಕೆಲವೊಮ್ಮೆ ನರ ಮನುಷ್ಯ ರೂಪದಲ್ಲಿ ಬರ್ತಾನೆ, ರಾಮ, ಕೃಷ್ಣ ಇತ್ಯಾದಿ ರೂಪಗಳಲ್ಲಿ. ಇನ್ನು ಕೆಲವೊಮ್ಮೆ ಸುರಾತ್ಮಭಿಹಿ, ದೇವತೆಗಳ ರೂಪ, ವಾಮನ ರೂಪ, ಅದು ದೇವತಾ ರೂಪ, ಉಪೇಂದ್ರ ಅಂತ ಕರೀತಾರೆ. ಈ ರೂಪಗಳಿಂದ ಬಂದು ಸ್ಥಾಪಯನ್ ಬಾಧಕಾನ್ ಸಂಹರನ್ ಪುಷ್ಣಾತಿ, ಆ ಧರ್ಮಕ್ಕೆ ಬಂದ ತೊಡಕನ್ನ, ತೊಂದರೆಗಳನ್ನ ಪರಿಹಾರ ಮಾಡಿ ಧರ್ಮ ಸಂರಕ್ಷಿತವಾಗಿ ಇರುವಂತೆ ಮಾಡಿ, ಧರ್ಮ ಬೆಳೆಯುವಂತೆ ಮಾಡಿ ಅನುಗ್ರಹ ಮಾಡ್ತಾನೆ. ಹಾಗೆ ಭೋಗೈಹಿ ಜ್ಞಾನಭಕ್ತ್ಯಾದಿವಿಶ್ಚ ಸಂವರ್ಧಯತಿ ಇತಿ, ಜ್ಞಾನಭಕ್ತ್ಯಾದಿಗಳನ್ನ ಬೆಳೆಯುವಂತೆ ಮಾಡ್ತಾನೆ ಅಂತ ಒಟ್ಟು. ನೋಡಿ, ಅದನ್ನೇ ಸ್ಕಂದ ಪುರಾಣದಲ್ಲೂ ಹೇಳ್ತಾರೆ, ಸಾತ್ವಿಕೇಶು ತ್ರಿಷು ಯದಾ ತ್ವೇಕಸ್ಯ ಪ್ರತಿಭಾದನಂ. ಸಾತ್ವಿಕಾದಿ 3 ಗುಂಪು ಇದಲ್ಲ, ಅದರಲ್ಲಿ ಯಾವ್ದಾದ್ರು ಒಂದಕ್ಕೆ ತೊಂದರೆ ಆದರೂ ಕೂಡ, ರಜಸ್ತಮೋಭ್ಯಾಮ್, ರಜಸ್ಸು ತಮಸ್ಸು ಅಂದ್ರೆ ರಾಜಸರು ತಾಮಸರಿಂದ ತೊಂದರೆ ಬರೋದೇ ಅವರಿಂದ, ಸಾಮಾನ್ಯವಾಗಿ ಅವರಿಂದಲೇ ತೊಂದರೆ ಬರೋದು. ಆ ಗುಣಗಳಿಂದನೂ ಇರಬಹುದು. ಅಂತ ಸಂದರ್ಭದಲ್ಲಿ ವಿಷ್ಣುರ್ಹಿ ತದಾ ಪ್ರಾದುರ್ಭವ ತ್ಯಜಃ, ಪರಮಾತ್ಮ ತಾನೇ ಪ್ರಾದುರ್ಭಾವವನ್ನು ಪಡೆಯುತ್ತಾನೆ, ಅವತಾರವನ್ನು ತಾಳ್ತಾನೆ. ಅವತಾರವನ್ನು ತಾಳಿ ರಾಜಸಾನ್ ತಾಮಸಾನ್ ಹತ್ವ, ಯಾರು ರಾಜಸರು ಅಂತ ಇದ್ದಾರೆ, ತಾಮಸರು ಅಂತ ಇದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡಿ ಸಾತ್ವಿಕಾನ್ ವರ್ಧಯಿಷ್ಯತಿ, ಸಾತ್ವಿಕರು ಬೆಳೆಯುವಂತೆ, ಧರ್ಮ ಜಾಗೃತಗೊಳ್ಳುವಂತೆ, ಧರ್ಮ ಬೆಳೆಯುವಂತೆ ಮಾಡ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ ಈ ವಚನ ಇದೆ. ಇಷ್ಟು ಸ್ಥಿತಿಯ ವಿಚಾರ ಹೇಳಿ, ತತಃ ಕಾಲಾಗ್ನಿ ರುದ್ರಾತ್ಮ ಯತ್ ಸೃಷ್ಟಮಿದಮಾತ್ಮನಃ ಸನ್ನಿಯಚ್ಚತಿ ತತ್ಕಾಲೇ ಘನಾನೀಕಮಿವಾನಿಲಃ. ಇದಾನಿಂ ಅಂತೆ ಸಂಹರ್ತೃತ್ವಮಪಿ ತಸ್ಯೈವ ಇತ್ಯಾಹ. ಸೃಷ್ಟಿಯನ್ನ ನೋಡಿದ್ದೀವಿ, ಸ್ಥಿತಿ ಅದನ್ನು ಕೂಡ ನೋಡಿದ್ದೀವಿ, ಈಗ ಸಂಹಾರವನ್ನು ಕೂಡ ಪರಮಾತ್ಮನಿಂದಲೇ ಆಗುತ್ತದೆ ಅಂತ ಹೇಳ್ತಾರೆ. ಅತ್ರ ತತಃ ಸ್ಥಿತ್ಯನಂತರಂ ಕಾಲೇ ಅಲ್ಪಕಾಲೇ ಪ್ರಾಪ್ತೆ ಸತಿ, ಇನ್ನು ಸ್ವಲ್ಪ ಕಾಲ ಇರುವಾಗ ಪ್ರಳಯ ಬರೋದಕ್ಕೆ, ಕಾಲರುದ್ರಾಗ್ನಿಷು ವ್ಯಾಪ್ತಃ, ಕಾಲ ಮತ್ತು ರುದ್ರ ಅಗ್ನಿ ಅಥವಾ ಕಾಲರುದ್ರ ಅಗ್ನಿಗಳಲ್ಲಿ, ಕಾಲ ಮತ್ತು ರುದ್ರ ಮತ್ತು ಅಗ್ನಿಗಳಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾನಂತೆ. ಯಾವ ರೂಪದಿಂದ? ನೃಸಿಂಹಾತ್ಮನಃ ಅಂತ ಬರೀತಾರೆ. ಹಾಗೆ ವಿರಿಂಚಸ್ತಾದ್ ರೂಪ ವಿಶೇಷಾದ್ ಯದಿದಂ ಸೃಷ್ಟಂ ಜಗತ್ ತತ್ ಸನ್ನಿಯಚ್ಚತಿ. ವಿರಿಂಚ ಬ್ರಹ್ಮದೇವರಿಂದ ಏನು ಸೃಷ್ಟಿಸಲ್ಪಟ್ಟಿತ್ತು ಈ ಜಗತ್ತು, ಅದನ್ನ ಸನ್ನಿಯಚ್ಚತಿ ಸಂಹಾರ ಮಾಡ್ತಾನೆ. ಯಾವುದರಂತೆ? ಹಾಗೆ ಅಂದ್ರೆ ಅನಿಲಃ ವಾಯು ಘನಾನೀಕಂ ಮೇಘ ಪಟಲಂ ಇವ, ಹೇಗೆ ಗಾಳಿ ಮೋಡವನ್ನ ಚಿಲಾಪಿಲ ಮಾಡಿಬಿಡುತ್ತದೆ, ಆ ತರ ಪರಮಾತ್ಮ, ಯದ್ಯಪಿ ಮೋಡ ಹುಟ್ಟಿದ್ದು ವಾಯುವಿನಿಂದಲೇ, ಆ ವಾಯು ಹೇಗೆ ಮೋಡವನ್ನು ಶಿಲಾಪಿಲಿ ಮಾಡುತ್ತದೋ ಅದೇ ತರ ಪರಮಾತ್ಮನು ಕೂಡ ಜಗತ್ತನ್ನ ನಾಶ ಮಾಡ್ತಾನೆ ಅಂತ ಅರ್ಥ. ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ. ನೋಡಿ, ಈ ವಿಚಾರವನ್ನ ವಾಮನ ಪುರಾಣದಲ್ಲಿ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಮತ್ಸ್ಯಾದಿರೂಪಿ ಪೋಷಯತಿ,
ಮತ್ಸ್ಯಾದಿ ರೂಪಗಳಿಂದ ಪರಮಾತ್ಮ ಸ್ಥಿತಿಯನ್ನ ಮಾಡ್ತಾನೆ. ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್ ವಿರಿಂಚಸ್ತಃ ಸೃಜತೆ ವಿಷ್ಣುರವ್ಯಯ. ನರಸಿಂಹದೇವರು ರುದ್ರರಲ್ಲಿ ಇದ್ದವರಾಗಿ ಈ ಜಗತ್ತನ್ನ ನಾಶವನ್ನ ಮಾಡ್ತಾರೆ ಹಾಗೆ ಅಂತ. ಅದರಿಂದ ಸೃಷ್ಟಿ ಸ್ಥಿತಿ ಸಂಹಾರ ಇದೆಲ್ಲವೂ ಕೂಡ ಪರಮಾತ್ಮನೇ ಮುಖ್ಯ ಕಾರಣ ಅಂತ ದಾಸರು ಅದನ್ನೇ ಹೇಳ್ತಾರೆ ನೋಡಿ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಹಾಗೆ ಅಂತ. ಉಕ್ತಾರ್ಥಿ ಶ್ರುತಿಂ ಪ್ರಮಾಣಯತಿ. ಈ ವಿಚಾರದಲ್ಲಿ ಭಾಗವತವೇ ಹೇಳ್ತಾ ಇದೆ ನೋಡಿ. ನಾಲೆಜ್, ಜ್ಞಾನ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಆ ಜ್ಞಾನ ಸರಿಯಾಗಿದೆಯೋ ತಪ್ಪಾಗಿದೆಯೋ ಹಾಗೆ ಅಂತ ನಿರೂಪಣೆ ಮಾಡೋದು. ಭಾಗವತ ತಾನು ಹೇಳಿದ ಪ್ರಮೇಯಕ್ಕೆ ತಾನೇ ಒಂದು ಶ್ರುತಿ ಪ್ರಮಾಣವನ್ನು ಕೂಡ ಕೊಡುತ್ತದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅತಿಶಯೇನ ಭಗವಾನ್, ಅತಿಶಯವಾದ ಪೂಜ್ಯ ಪರಮಾತ್ಮ, ಭಗವತ್ ಶಬ್ದ ಮುಖ್ಯವಾಚ್ಯ ನ ನಾರದಾದಿವತ್ ಅಮುಖ್ಯ ವೃತ್ಯ ಇತಿ ದರ್ಶಯಿತು ಭಗವತ್ತಮ ಇತ್ಯುಕ್ತ. ನ ಅಪ್ರಕೃತಃ ಪುರುಷಃ ಇತ್ತಂ ಭಾವೇನ ಸೃಷ್ಟ್ಯಾದಿ ಕರ್ತೃತ್ವಾದಿನ ಪ್ರಕಾರೇಣ ಕಥಿತಃ. ನೋಡಿ, ವೇದ ಏನು ಹೇಳ್ತಾ ಇದೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಪರಮಾತ್ಮನಿಂದಲೇ ಈ ಜಗತ್ತು ಹುಟ್ಟಿದೆ ಅಂತ ವೇದ ಹೇಳ್ತಾ ಇದೆ. ಆ ವೇದ ಹೇಳಿದ ಪ್ರಕಾರ ಪರಮಾತ್ಮನಿಂದಲೇ ಎಲ್ಲ ಜಗತ್ತು ಸೃಷ್ಟವಾಗಿದೆ ಎಂಬುದನ್ನು ಭಾಗವತವು ಕೂಡ ತಿಳಿಸ್ತಾ ಇದೆ. ಅದರಿಂದ ವೇದದಲ್ಲಿ ಹೇಳಿದ ವಿಚಾರ, ಭಾಗವತದಲ್ಲಿ ಬಂದ ವಿಚಾರ ಎರಡು ಕೂಡ ಸೇಮ್ ಒಂದೇ ಇರೋದರಿಂದ ಭಾಗವತದಲ್ಲಿ ಇದು ಪ್ರಮಾಣವೇ ಹಾಗೆ ಅಂತ ನಾವು ತೀರ್ಮಾನ ಮಾಡಬಹುದು ಹಾಗೆ ಅಂತ. ಇತ್ತಂಭಾವೇನ ಹಿ ಪರಂ ಯಸ್ಮಾದ್ ಇತ್ತಂಭಾವೇನ ವಿಶಿಷ್ಟಂ ಪರಮಂ ಪರಮಾತ್ಮನಃ ಸೂರ್ಯಃ ದ್ರಷ್ಟುಮರ್ಹಂತಿ. ಯಾವ ಕಾರಣದಿಂದ ಪರಮಾತ್ಮನಿಂದಲೇ ಇದೆಲ್ಲ ಆಗಿದೆ ಅಂತ ಸ್ಪಷ್ಟವಾದ ಮೇಲೆ ಆ ಪರಮಾತ್ಮನನ್ನೇ ಜ್ಞಾನಿಗಳು ನೋಡಬೇಕು, ತಿಳಿಯಬೇಕು, ಜಿಜ್ಞಾಸೆ ಮಾಡಬೇಕು, ಅವನನ್ನು ಕುರಿತಾಗಿ ಕರ್ಮಗಳನ್ನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಬಂಧ ಪ್ರತಿಷೇಧಾರ್ಥಂ, ಬಂಧ ಮೋಕ್ಷ, ಬಂಧದಿಂದ ಬಿಡುಗಡೆಯನ್ನ ಹೊಂದಬೇಕು ಹಾಗೆ. ಮತ್ತು ನಿರ್ವಿಶೇಷಣಂ, ಯಾವ ವಿಶೇಷವೂ ಇಲ್ಲದ ನಿರ್ಗುಣ ನಿರಾಕಾರ ಬ್ರಹ್ಮನನ್ನ ಉಪಾಸನೆ ಮಾಡಿದರೆ ಏನ್ ಸಿಗ್ತದೆ? ಎಲ್ಲವೂ ಸುಳ್ಳಾಗ್ಬಿಡತ್ತದೆ ಆ ತರ ಹೇಳಿದರೆ. ಅದರಿಂದ ಗುಣಪೂರ್ಣನಾದ ನೋಡಿ, ಇಂಥ ಜಗತ್ ಸೃಷ್ಟಿಯಾದಿ ಗುಣ ತುಂಬಿದವ ಪರಮಾತ್ಮ. ಅಂತ ಗುಣಪೂರ್ಣನಾದ ಆಕಾರ ಇರತಕ್ಕ ಪರಮಾತ್ಮನನ್ನೇ ನಾವು ತಿಳಿಯಬೇಕು, ಚಿಂತನೆ ಮಾಡಬೇಕು ಹೊರತು ಗುಣವೇ ಇಲ್ಲದ, ರೂಪವೇ ಇಲ್ಲದ ಅವನು ಪರಮಾತ್ಮ ಆಗ್ತಾನ? ಅದು ಏನಿಲ್ಲದ ವಸ್ತು, ಅದಷ್ಟೇ. ವಸ್ತು ಅಂತೂ ಕೂಡ ಹೇಳಿಕ್ ಬರೋದಿಲ್ಲ, ಶಬ್ದನೇ ಇಲ್ಲ ಅದಕ್ಕೆ. ಅಂತಹ ಒಂದು ಪರಬ್ರಹ್ಮ ಅಂತ ಹೇಗೆ ಹೇಳಿಕ್ ಆಗ್ತದೆ? ಅಂತಹ ಪರಮಾತ್ಮನನ್ನ ವೇದ ಕೊಂಡಾಡುವುದಾದ್ರೂ ಹೇಗೆ? ಗುಣವೇ ಇಲ್ಲ ಅಂತ ಅದ ಮೇಲೆ ವೇದ ಏನು ಅಂತ ಹೇಳಬೇಕು? ಅದರಿಂದ ನಿರ್ಗುಣ ಬ್ರಹ್ಮ ಉಪಾಸನೆ ಸರಿಯಲ್ಲ. ನಿರ್ಗುಣ ನಿರಾಕಾರ ಬ್ರಹ್ಮ ಉಪಾಸನೆ ಅದು ಶ್ರುತಿಗೆ ಸಮ್ಮತವಲ್ಲ, ವೇದಗಳಿಗೆ ಭಾಗವತಗಳಿಗೆ ಸಮ್ಮತ ಅಲ್ಲ. ಅದು ಪರಮಾತ್ಮ ಗುಣಪೂರ್ಣನಾದ ಸಾಕಾರ ರೂಪವುಳ್ಳವನಾದ ಪರಮಾತ್ಮನನ್ನೇ. ಆದರೆ ಅದು ಎಂಥ ರೂಪ? ಅದು ಎಂಥ ಗುಣಗಳು? ಅಪ್ರಾಕೃತವಾದದ್ದು. ಪ್ರಾಕೃತವಾದ ರೂಪ ಗುಣಗಳು ಇಲ್ಲ. ಆದರೆ ಅಪ್ರಾಕೃತವಾದ ರೂಪ ಗುಣವುಳ್ಳ ಪರಮಾತ್ಮನನ್ನೇ ಜಿಜ್ಞಾಸ ಮಾಡಬೇಕು ಅಂತ ವೇದಗಳ ಅಭಿಪ್ರಾಯ, ಭಾಗವತದ ಅಭಿಪ್ರಾಯ ಹಾಗೆ ಅಂತ ಹೇಳ್ತಾರೆ. ತಮೇವಂ ವಿದ್ವಾನ್, ಆ ಒಂದು ವಾಕ್ಯವು ಅದೇ ಪುರುಷ ಸೂಕ್ತದಲ್ಲಿ ಬರ್ತದೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಅಂತ ಪರಮಾತ್ಮನನ್ನು ತಿಳಿದರೆ ಮಾತ್ರ ನಮಗೆ ಮೋಕ್ಷ ಆಗುತ್ತದೆ ಹೊರತು ನಿರ್ಗುಣ ನಿರಾಕಾರ ಬ್ರಹ್ಮನ ಉಪಾಸನೆಯಿಂದ ಏನು ಸಿಗೋದಿಲ್ಲ, ತಮಸ್ಸೆ ಆಗ್ತದೆ. ಅದರಿಂದ ಉಕ್ತೇ ವಿಶಿಷ್ಟೇ ಏವ ಶ್ರುತೀನಾಂ ತಾತ್ಪರ್ಯ ಮುಕ್ತಂ ಇತಿ. ಅದರಿಂದ ಉಕ್ತೇ ವಿಶಿಷ್ಟೇ ಏವ, ವಿಶಿಷ್ಟನಾದ ಬ್ರಹ್ಮ, ಗುಣಗಳಿಂದ ರೂಪಗಳಿಂದ ವಿಶಿಷ್ಟನಾದ ಬ್ರಹ್ಮನನ್ನೇ ವೇದಗಳು ಕೊಂಡಾಡುತ್ತಾ ಇದೆ ಅಂತ ಅದರ ತಾತ್ಪರ್ಯ. ಅದರಿಂದ ಅಂಥ ನಿರ್ಗುಣ ನಿರಾಕಾರ ಬ್ರಹ್ಮನ ಉಪಾಸನೆಯನ್ನ ಮಾಡದೆ ಬೇರೆಯವರು ಹೇಳಿದಾಗೆ ಸಗುಣ ಬ್ರಹ್ಮ ಅಂದ್ರೆ ಗುಣಗಳಿಂದ ತುಂಬಿದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಸಚ್ಚಿದಾನಂದ ವಿಗ್ರಹವನ್ನೇ ನಾವು ಜಿಜ್ಞಾಸ ಮಾಡಬೇಕು ಅಂತ ಒಟ್ಟು. ಇನ್ನು ನಚಾಸ್ಯ ಜನ್ಮ ಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ಯತ್ತತ್.
ಅಸ್ಯ ಜಗತಃ ಜನ್ಮ ಕರ್ಮಾಣಿ ಪರಸ್ಯ ಸಾಕ್ಷಾತ್ ಯಥಾ ಸಂಭವಂತಿ ತಥಾ ಅಸ್ಯ ಪರಸ್ಯ ಕರ್ತೃತ್ವಂ ನ ವಿಧೀಯತೆ ತಾತ್ಪರ್ಯತಃ ಪ್ರತಿಪಾದ್ಯತೆ ಇತಿ ನ ಜಗಜ್ಜನ್ಮಾದ್ಯನುಕೂಲಂ ಪರಮಾತ್ಮನಃ ಕರ್ತೃತ್ವಂ ಶ್ರುತ್ಯಾದೋ ತಾತ್ಪರ್ಯತಃ ಪ್ರತಿಪಾದ್ಯತೆ ಏವ ನ ಅನೂದ್ಯಃ ಇತ್ಯರ್ಥಃ. ಹಿಂದೆ ಹೇಳಿದ್ದೆ, ಪರಮಾತ್ಮ ಜಗಜ್ಜನ್ಮಾದಿ ಎಲ್ಲವನ್ನು ಕೂಡ ಮಾಡ್ತಾನೆ, ಅದು ಪರಮಾತ್ಮನ ಗುಣ. ಅದು ಅದೇ ಶ್ರುತಿಗಳ ತಾತ್ಪರ್ಯ. ಹಾಗೆ ಅಂತ ಜಗಜ್ಜನ್ಮಾದ್ಯನುಕೂಲಂ ಪರಮಾತ್ಮನಃ ಕರ್ತೃತ್ವಂ, ಅಂತಹ ಪರಮಾತ್ಮ ಸ್ವತಂತ್ರ ಕರ್ತೃವಾಗಿದ್ದಾನೆ. ಅವನೇ ನಿಜವಾದ ಓನರ್, ಅವನೇ ಕರ್ತೃ, ಸ್ವತಂತ್ರ ಕರ್ತೃ ಅವನೇ. ಆದ್ದರಿಂದ ಪರಮಾತ್ಮನನ್ನೇ ವೇದಗಳು ಕೊಂಡಾಡುತ್ತಾ ಇದೆ. ಹಾಗೆ ಅಂತ ನಾನು ನಿರ್ವಿಶೇಷಸ್ಯೇವ ಬಂಧ ಪ್ರತಿಷೇಧಾಯ ನಾಥವ್ಯತ್ವ ಕಿಮೇತತ್ ಪ್ರತಿಪಾದನೇನ ಇತ್ಯತಃ ಉಕ್ತಂ ಪ್ರತಿಷೇಧಾರ್ಥಂ. ಅಲ್ಲ, ನಿರ್ವಿಶೇಷನಾದ ಪರಬ್ರಹ್ಮನಿಂದಲೇ ಬಂಧ ಎಲ್ಲ ನಿರೋಧ ನಾಶವಾಗುತ್ತದೆ, ಮೋಕ್ಷ ಸಿಗ್ತದೆ ಅಂತ ಜ್ಞಾತವ್ಯತ್ವ ತಿಳಿಯಲು ಯೋಗ್ಯವಾದ ವಿಚಾರ ಅದು ಅಂತ ಆದ ಮೇಲೆ ನೀವು ಅದಕ್ಕೆ ವಿರುದ್ಧವಾಗಿ ಹೇಳ್ತಾರಲ್ಲ, ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಜೀವಾನ ಬಂಧಸ್ಯ ಪ್ರತಿಷೇಧಾರ್ಥಂ ಇತ್ಯ. ಯಾವುದರ ಪ್ರತಿಷೇಧ? ಬಂಧ ಪ್ರತಿಷೇಧ ಅಲ್ಲ. ನಿರ್ವಿಶೇಷನಾದ ಪರಬ್ರಹ್ಮ ಅವನಿಂದ ಮೋಕ್ಷ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರ ಬಂಧನ ನಿವೃತ್ತಿ? ಜೀವನ ಬಂಧ ನಿವೃತ್ತಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿರ್ವಿಶೇಷ ಜ್ಞಾನದಿಂದ ನಿರ್ವಿಶೇಷನಾದ ಯಾವ ಗುಣಗಳೂ ಇಲ್ಲದ ಪರಬ್ರಹ್ಮನ ಉಪಾಸನೆಯಿಂದ ನಮಗೆ ಮೋಕ್ಷ ಸಾಧನೆ ಆಗೋದಿಲ್ಲ, ಭಕ್ತಿಯೇ ಬರೋದಿಲ್ಲ. ಫಸ್ಟ್ ನೋಡಿ, ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವಿನಲ್ಲಿ ಇಂಥ ಗುಣಗಳು ಇದೆ, ಇಂಥ ರೂಪ ಇದೆ, ಇಂಥ ಹೆಸರುಗಳು ಇದೆ, ಹಾಗೆ ಅಂತ ತಿಳ್ಕೊಂಡ್ರೆ ಆಗ ಆ ವಸ್ತುವಿನಲ್ಲಿ ಗೌರವ ಬರುತ್ತದೆ. ನಾವು ಏನಾದ್ರು ಅದನ್ನ ಇಟ್ಕೊಂಡು ಉಪಯೋಗಿಸ್ಕೋಬಹುದು. ಯಾವುದು ಗುಣ ಇಲ್ಲ, ರೂಪ ಇಲ್ಲ ಅಂತ ವಸ್ತುವನ್ನು ಇಟ್ಕೊಂಡು ನಾವೇನು ಪ್ರಯೋಜನ ಪಡೀಲಿಕ್ಕಾಗ್ತದೆ? ಏನೂ ಇಲ್ಲ. ಅದರಿಂದ ಅದೇ ತರ ಪರಬ್ರಹ್ಮ ಅವನ ನಿರ್ಗುಣ, ಅವನಲ್ಲಿ ಯಾವ ವಿಶೇಷವೂ ಇಲ್ಲ, ಅವನಿಗೆ ಗುಣ ಇಲ್ಲ, ರೂಪ ಇಲ್ಲ ಅಂತ ಹೇಳಿದರೆ ಅಂತ ಪರಮಾತ್ಮನನ್ನ ನಾವು ತಿಳಿಯುವುದಾದರೂ ಹೇಗೆ? ಶಾಸ್ತ್ರ ಮೂಲಕ ಅವನ ತಿಳಿಲಿಕ್ಕಾಗ್ತದ? ಏನವೇ ಇಲ್ಲ ಅವನಲ್ಲಿ, ಝೀರೋವನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಏನು ಎಕ್ಸ್ಪ್ಲೈನ್ ಮಾಡೋದು? ಸೊನ್ನೆ, ಏನೂ ಇಲ್ಲ. ಅದರಿಂದ ಅಂಥ ವಸ್ತುವನ್ನ ಜ್ಞಾನವೇ ಇಲ್ಲ, ಅದರಿಂದ ಭಕ್ತಿಯೂ ಹುಟ್ಟೋದಿಲ್ಲ. ನಿರ್ವಿಶೇಷವಾದ ವಸ್ತುವಿನ ಜ್ಞಾನ ಬರುವುದಾದರೂ ಹೇಗೆ? ಅದರಲ್ಲಿ ಭಕ್ತಿ ಬರುವುದಾದರೂ ಹೇಗೆ? ಜ್ಞಾನ ಬರಲಿಕ್ಕೂ ಸಾಧ್ಯ. ಜ್ಞಾನ ಬರಬೇಕಂದ್ರೆ ಏನಾದ್ರು ಒಂದು ಕ್ವಾಲಿಟೀಸ್ ಇರಬೇಕು. ಕ್ವಾಲಿಟೀಸ್ ಇದ್ರೆ ಆ ಕ್ವಾಲಿಟೀಸನ್ನ ನಾವು ತಿಳಿಬಹುದು. ನೋಡಿ, ಪುಸ್ತಕ ಈ ಸೈಜಲ್ಲಿ ಇದೆ, ಹಾಗೆಂತ ಅದಕ್ಕೊಂದು ಕ್ವಾಲಿಟೀಸ್ ಇದೆ. ಇದಕ್ಕೆ ಇಷ್ಟು ದಪ್ಪ ಇರುತ್ತದೆ, ಇಷ್ಟು ಎತ್ತರ ಗಾತ್ರ ಇರುತ್ತದೆ, ಅದರಲ್ಲಿ ಇಷ್ಟು ಪೇಜಸ್ಗಳು ಇರುತ್ತದೆ, ಹಾಗೆಂತ ಒಂದು ಪರಿಚಯ ಇರಬೇಕು. ಏನಾದ್ರು ಒಂದು ಕ್ವಾಲಿಟೀಸ್ ಇರಬೇಕು. ಹಾಗಿದ್ರೆ ನಮಗೆ ಪುಸ್ತಕದ ಜ್ಞಾನ ಬರುತ್ತದೆ ಅಂತ ಹೇಳ್ಬೋದು. ನಿರ್ವಿಶೇಷ ನಿರಾಕಾರ ಹಾಗೆಂದ್ರೆ ದೇವರಲ್ಲಿ ಯಾವ ಗುಣವೂ ಇಲ್ಲ, ರೂಪ ಇಲ್ಲ, ಹಾಗೆಂತ ಉಪಾಸನೆ ಮಾಡೋದು ಯಾವ ಜ್ಞಾನವೂ ಬರೋದಿಲ್ಲ, ಅದು ಭಕ್ತಿಯೂ ಬರೋದಿಲ್ಲ. ವೈರಾಗ್ಯವು ಯಾಕೆ? ವೈರಾಗ್ಯ ಏನೂ ಇಲ್ಲ, ವೈರಾಗ್ಯ ಯಾಕೆ ಪಡಿಬೇಕು? ಹಾಗೆ ಅಂತ ದೇವರನ್ನ ಬಿಟ್ಟು ಬೇರೆ ಕಡೆ ಯಾಕೆ ಮನಸ್ಸು ಹಾಕಬಾರದು? ದೇವರಲ್ಲಂತೂ ಏನು ಗುಣ ಇಲ್ಲ, ಬೇರೆ ವಸ್ತುವಿನಲ್ಲಿ ಅಟ್ಲೀಸ್ಟ್ ಗುಣಗಳಾರು ಕಾಣ್ತಾ ಇದೆ, ಅನುಭವಿಸಿದ್ದ, ಅದರಲ್ಲೇ ಹಾಕೋಣ ಅಂತ ಅದರಲ್ಲೇ ಮನಸ್ಸು ಹೋಗ್ತದೆ. ಅದರಿಂದ ಜ್ಞಾನ ಭಕ್ತಿ ಬರಬೇಕು ಅಂದ್ರೆ ನಿರ್ಗುಣ ಬ್ರಹ್ಮನಿಂದ ಅದು ಸಾಧ್ಯ ಇಲ್ಲ. ಅನಂತ ಗುಣಪೂರ್ಣನಾದ ಪರಬ್ರಹ್ಮನಿಂದಲೇ ಜ್ಞಾನ ಭಕ್ತಿ ಮೋಕ್ಷ ಎಲ್ಲವನ್ನೂ ಪಡೀಲಿಕ್ಕೆ ನಾವು ಸಾಧ್ಯ ಅಂತ ಅದರ ಅಭಿಪ್ರಾಯ. ನಾನು ಇಲ್ಲಿ ಒಂದು ಆಕ್ಷೇಪ, ಮತ್ತೆ ನಿಷ್ಕ್ರಿಯೇ ಬ್ರಹ್ಮಣಿ ಶ್ರೂಯಮಾನಂ ಕರ್ತೃತ್ವ ಅಲ್ಲ. ಪೂರ್ವಪಕ್ಷದ ಪ್ರಕಾರ ಬ್ರಹ್ಮ ನಿಷ್ಕ್ರಿಯ, ಅವನಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಗುಣವೂ ಇಲ್ಲ, ಆಕಾರವೂ ಇಲ್ಲ, ಕ್ರಿಯೆಯೂ ಇಲ್ಲ. ಅಂತ ಬ್ರಹ್ಮ ಅವನಲ್ಲಿ ನೀವು ಕರ್ತೃತ್ವ ಅಂತ ಹೇಳೋದು ಅದು ಕಲ್ಪಿತ, ಸುಮ್ಮನೆ ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ ಅದು. ಹಾಗೆಂತ ಹೇಳಿದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕಲ್ಪಿತ ಅಲ್ಲಪ್ಪ ಅದು. ಕಲ್ಪಿತ, ಅದು ಕಲ್ಪಿತ ಅಂತ
ಅದರಿಂದ ಕರ್ತೃತ್ವವನ್ನು ನೀವು ಕಲ್ಪನೆ ಮಾಡ್ತಾ ಇದ್ದೀರಿ. ಅಂತ ಕಲ್ಪಿತವಾದ ಕರ್ತೃತ್ವವುಳ್ಳ ಪರಬ್ರಹ್ಮನಿಂದ ಮೋಕ್ಷ ಹೇಗೆ ನಿಮಗೆ ಪಡೀಲಿಕ್ಕೆ ಸಾಧ್ಯ? ಮೋಕ್ಷಾರ್ಥಂ ಪ್ರತಿಪಾದ್ಯತೆ ಇತ್ಯತಃ. ಕಥಂ ಮೋಕ್ಷಾರ್ಥಂ ಪ್ರತಿಪಾದ್ಯತೆ? ಅಂತ ವೇದಗಳಾದರೂ ಅಂತ ಪರಬ್ರಹ್ಮನನ್ನ ಅಂದ್ರೆ ಕ್ರಿಯೆಗಳಿಂದ ಕೂಡಿದ ಬ್ರಹ್ಮನನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗೆ ಅಂತ ಒಂದು ಆಕ್ಷೇಪ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಯೆಯ ಇತಿ ಮಾಯೆಯ ಆರೋಪಿತಂ ಸ್ವೇಚ್ಛೆಯ ತತ್ ಕರ್ತೃತ್ವ ಹಿ ಯಸ್ಮಾದ್ ಆರೋಪಿತಂ ನಿತ್ಯಂ ಸ್ವಸ್ಮಿನ್ ಸ್ಥಾಪಿತಂ ಅತಃ ನ ಕಲ್ಪಿತಂ. ಇದೇನಿದೆ ಕರ್ತೃತ್ವ ಎಂಬುದು ಅದು ಪರಮಾತ್ಮ ತನ್ನ ಇಚ್ಛೆಯಿಂದ ತಾನೇ ಮಾಡಿಕೊಂಡಿರೋದು. ಅದು ಈ ಜಗತ್ತನ್ನ ಸೃಷ್ಟಿ ಮಾಡ್ತೇನೆ, ಸ್ಥಿತಿ ಮಾಡ್ತೇನೆ, ಸಂಹಾರ ಮಾಡ್ತೇನೆ. ಯಾರಾದ್ರು ಬಂದು ಫೋರ್ಸ್ ಮಾಡಿದ್ರ ಪರಮಾತ್ಮನನ್ನ? ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದ್ರು ಅಷ್ಟೇ, ಯಾರೂ ಕೂಡ ಫೋರ್ಸ್ ಮಾಡಿಲ್ಲ. ಪರಮಾತ್ಮ ತನ್ನ ಇಚ್ಛೆಯಿಂದಲೇ, ನಾವು ನೋಡಿದೀವಿ ನೋಡಿ, ಎಲ್ಲಾ ಸೃಷ್ಟಿಯನ್ನು ಕೂಡ ಪರಮಾತ್ಮ ತನ್ನ ಅವಯವಗಳ ಸೃಷ್ಟಿಯನ್ನು ಕೂಡ ಅವನ ಇಚ್ಛೆಯಿಂದ ಮಾಡಿದ್ದದು. ಯಾರೂ ಬಲವಂತ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರನ್ನು, ಸ್ವತಂತ್ರ ವಸ್ತು ಅವನು. ಅದರಿಂದ ಅಂತ ದೇವರಲ್ಲಿ ಕರ್ತೃತ್ವ ಹೇಳುವುದರಿಂದ ಯಾವ ತೊಂದರೆಯೂ ಬರೋದಿಲ್ಲ. ಬೇರೆ ಪಾಪ ಪುಣ್ಯ, ಈಗ ನಮಗೆ ಕರ್ತೃತ್ವ ಹಾಗಿಲ್ಲ, ನಮ್ದು ಸ್ವಲ್ಪ ಒಂದು ರೀತಿಯಾಗಿ ಅದು ಬಲವಂತ ಮಾಡಿದ ಕರ್ತೃತ್ವ ನಮ್ಮಲ್ಲಿ. ದೇವರು ಹೇಳಿದಂಗೆ ಮಾಡಬೇಕು, ಯಾಕಂದ್ರೆ ನಾವು ಪರಾಧೀನ, ಪರಮಾತ್ಮನ ಅಧೀನದಲ್ಲಿ ನಾವೆಲ್ಲವನ್ನ ಮಾಡ್ತೀವಿ. ನಮ್ಮ ಇಚ್ಛೆ ಪ್ರಕಾರ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ದೇವರಿಗೆ ಹಾಗೆಲ್ಲ, ತನ್ನ ಇಚ್ಛೆ ಪ್ರಕಾರ ಅದನ್ನ ಮಾಯಾ ಅಂತ ಕರೀತಾರೆ. ತನ್ನ ಇಚ್ಛೆಯಿಂದ ಕರ್ತೃತ್ವ ಉಳ್ಳವ, ಅದರಿಂದ ಅದು ಕಲ್ಪಿತ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಕಿಂತು ಸ್ವಾಭಾವಿಕಮೇವ, ದೇವರಲ್ಲಿ ಕರ್ತೃತ್ವ, ಈ ಸ್ವತಂತ್ರ ಕರ್ತೃತ್ವ, ಈ ಜಗತ್ತನ್ನ ಸೃಷ್ಟಿ ಮುಂತಾದವುಗಳನ್ನ ಮಾಡುವುದು ಅದು ದೇವರ ಸ್ವಾಭಾವಿಕವಾದದ್ದು, ನ್ಯಾಚುರಲ್ ಆಗಿ ಇರತಕ್ಕದ್ದು. ಅದು ಯಾರು ಹೇಳಿ ಕೇಳಿ ಕಲ್ಪಿತ ಮಾಡಿ ಇಮ್ಯಾಜಿನೇಷನ್ ಮಾಡಿ ದೇವರಲ್ಲಿ ಹಾಕಿದ್ದಲ್ಲ. ದೇವರ ಸ್ವಾಭಾವಿಕವಾದ ಒಂದು ಸ್ವತಂತ್ರ ಇದೆ, ಸ್ವಾಭಾವಿಕವಾಗಿ ಅವನು ಕ್ರಿಯೆಗಳನ್ನ ಮಾಡ್ತಾನೆ ಹೊರತು ಯಾವ ಪಾಪ ಪುಣ್ಯದ ಬಲಾತ್ಕಾರ ಆಗಲಿ, ಯಾವುದರಿಂದಲೂ ಬೇರೆಯವರ ಒತ್ತಡದಿಂದ ಆಗಲಿ ದೇವರು ಯಾವುದನ್ನು ಮಾಡೋದಿಲ್ಲ ಅಂತ ಒಟ್ಟು ಆ ರೀತಿಯಾಗಿ ನಾವು ಪರಬ್ರಹ್ಮನನ್ನ ತಿಳಿಬೇಕು ಅಂತ ನೋಡಿ. ಈ ಒಂದು ಎರಡನೇ ಅಧ್ಯಾಯ, ಇದನ್ನ ದೇವರ ಪಾದ ಅಂತ ಕರೀತಾರೆ. ಒಂದೊಂದು ಅಧ್ಯಾಯವನ್ನು ಒಂದೊಂದು ಪರಮಾತ್ಮನ ಅವಯವ ಅಂತ ಚಿಂತನೆ ಮಾಡೋದು. ಭಾಗವತದಲ್ಲಿ 12 ಅಧ್ಯಾಯ ಇದೆ. ಎರಡೆರಡು ಅಧ್ಯಾಯಕ್ಕೆ ಒಂದೊಂದು ಪರಮಾತ್ಮನ ಪಾದದ ಅವಯವ ಹಾಗೆ ಅಂತ. ಈ ಮೊದಲು 2 ಅಧ್ಯಾಯ ಇದೆ ನೋಡಿ, ಇದು ದೇವರ ಪಾದ ಅಂತ ಕರೀತಾರೆ. ದೇವರ ಪಾದವನ್ನ ತಿಳಿಯೋದು ಅಂತ, ಪಾದ ಸೇವನೆ ಅಂತ ಹೇಳ್ತಾರೆ ನೋಡಿ. ಅದರಿಂದ ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ. ದೇವರ ಸ್ವರೂಪ ಎಂಥದ್ದು ಅದನ್ನ ಇಲ್ಲಿ ಸ್ಪಷ್ಟಪಡಿಸಿ ಹೇಳ್ತಾ ಇದ್ದಾರೆ. ದೇವರು ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಜಗಜ್ಜನ್ಮಾದಿ ಕರ್ತೃ ಆಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಇಷ್ಟೆಲ್ಲ ವಿಚಾರವನ್ನ ಸ್ಪಷ್ಟವಾಗಿ ಈ 2 ಸ್ಕಂದಗಳಲ್ಲಿ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ನಿಷ್ಕ್ರಿಯತ್ವಾದಿಕಂ ಕ್ಲಿಷ್ಟಕಾರಿತ್ವಾದಿನ ಭಗವತ್ಪಾದೈರೇವ ಅನ್ಯತ್ರ ವ್ಯಾಖ್ಯಾತಂ. ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತು ಇಂಥ ಒಂದು ಜಗತ್ತನ್ನ ಮಾಡಬೇಕು ಹಾಗೆ ಅಂದ್ರೆ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಸಾಧ್ಯ ರೀ? ಅದು ಸುಲಭನಾದು? ನಾಲ್ಕು ಜನರಿಗೆ ಅಡಿಗೆ ಮಾಡಿ ಹಾಕ್ಬೇಕು ಅಂದ್ರೆ ನಮಗೆ ಕಷ್ಟ ಸುಸ್ತಾಗ್ಬಿಡುತ್ತೆ. ಹಾಗಿರುವಾಗ ಇಡೀ ಜಗತ್ತನ್ನ ಎಷ್ಟು ಜನ್ಮಗಳು, ಎಷ್ಟು ವರ್ಷಗಳು, ಎಷ್ಟು ಜಗತ್ತು ಬಂದು ಹೋಗಿಬಿಟ್ಟಿದೆ, ಇದನ್ನೆಲ್ಲ ದೇವ್ರು ಮಾಡ್ತಾನೇ ಇದ್ದಾನೆಂದ್ರೆ ಅವನಿಗೆ ಆಯಾಸ ಆಗೋದೇ ಇಲ್ಲವಾ ಹಾಗೆ ಅಂತ ಕೇಳಿದ್ರೆ, ಅದಕ್ಕೆ ಆಚಾರ್ಯರು ಮುಂದೆ ಹೇಳ್ತಾರೆ ಅಂತ ಹೇಳಿದೆ. ಅದು ಆಯಾಸ ಆಗ್ತಾ ಇತ್ತು. ಯಾವಾಗ? ಕಷ್ಟ ಅಂತ ಆದಾಗ ಆಯಾಸ ಆಗ್ಬೇಕಾಗಿತ್ತು, ಫಲ ನಿರೀಕ್ಷೆ ಮಾಡ್ಬೇಕಾಗಿತ್ತು. ಏನ್ರಿ ಇಷ್ಟು ಕಷ್ಟಪಟ್ಟು ಮಾಡಿದ್ರಿ, ಯಾಕೆ ಮಾಡ್ತೀರಿ? ಇಲ್ಲ ರೀ ಸುಮ್ಮನೆ ಮಾಡಿದೆ ಹಾಗಂತ ಯಾರಾದ್ರೂ ಹೇಳ್ತಾರಾ? ಕಷ್ಟಪಟ್ಟು ಮಾಡುವುದಾದ್ರೆ ಏನೋ ಒಂದು ಫಲ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತಾರೆ. ಏಕಾದಶಿ ಮಾಡ್ತಾರೆ, ಪ್ರಾತಃ ಸ್ನಾನ, ಧನುರ್ಮಾಸ ಪೂಜೆ ಮಾಡ್ತಾರೆ, ಕಷ್ಟ ಇದೆ. ಆದ್ರೆ ಯಾಕೆ ಮಾಡ್ತಾರೆ? ಪರಮಾತ್ಮನ ಅನುಗ್ರಹ ಬೇಕು ಅಂತ ಮಾಡ್ತಾರೆ. ಆದ್ರೆ ದೇವರು ಮಾಡ್ತಾನೆ, ಈ ಜಗತ್ತನ್ನೆಲ್ಲ ಮಾಡ್ತಾನೆ, ಆದ್ರೆ ಯಾವ ಫಲವೂ ಇಲ್ಲ ಹಾಗೆ ಅಂತ ಹೇಳಿದ್ರೆ ಒಪ್ಲಿಕ್ಕೆ ಆಗ್ತದ? ಇದು ಒಪ್ಲಿಕ್ಕೆ ಆಗೋದಿಲ್ಲ ಹಾಗೆಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹೌದು ಕಷ್ಟಪಟ್ಟು ಮಾಡುವುದಾದ್ರೆ ಏನಾದ್ರು ಒಂದು ಫಲ ಇದೆ ಅಂತ ಹೇಳ್ಬೋದು. ಆದರೆ ದೇವರು ಇಷ್ಟಪಟ್ಟು ಮಾಡ್ತಾನೆ. ಯಾಕೆ? ಫಲಾಪೇಕ್ಷೆನೇ ಇಲ್ಲ. ಅವನು ಪರಿಪೂರ್ಣ ಕಾಮ, ಎಲ್ಲಾ ಕಾಮನೆಗಳನ್ನು ಹೊಂದಿದವ ಅವ. ಮತ್ತು ಅವನಿಗೆ ಈ ಕ್ರಿಯೆಗಳನ್ನ, 2 ಕಾರಣ,
ಒಂದು ಎಲ್ಲಾ ಕಾಮನೆಯನ್ನು ಹೊಂದಿದವ, ಎರಡನೇದು ಈ ಜಗಜ್ಜನ್ಮಾದಿಗಳನ್ನ, ಈ ಜಗತ್ತಿಗೆ ಸೃಷ್ಟಿ ಮುಂತಾದವುಗಳನ್ನ ಮಾಡುವುದಕ್ಕೆ ದೇವರಿಗೆ ಆಯಾಸ ಏನಿಲ್ಲ. ಆಯಾಸರಹಿತನಾಗಿ ಅನಾಯಾಸವಾಗಿ ಮಾಡಿಬಿಡ್ತಾನೆ. ಅನಾಯಾಸವಾಗಿ ಮಾಡುವುದಕ್ಕೆ ಫಲ ಬೇಕು ಅಂತ ಏನು ಇಲ್ಲ. ನೋಡಿ, ನಾವು ಕೈ ಕಾಲು ಹಿಂಗೆ ಅಲಗಾಡಿಸ್ತಾ ಇದ್ದೀವಿ, ಅನಾಯಾಸವಾಗಿ ಮಾಡಿಬಿಡ್ತೀವಿ. ಏನೋ ಫಲ ಇರಲೇಬೇಕು ಅಂತ ನಿಯಮ ಇದೆಯಾ? ಇಲ್ಲ. ಕೈ ಕಾಲು ಹಿಂಗೆ ಅಲಗಾಡಿಸ್ತಾ ಇದ್ರು ಕೂಡ ಅದು ಅನಾಯಾಸವಾಗಿ ಮಾಡುವುದಕ್ಕೆ ಫಲ ಇರಲೇಬೇಕು ಅಂತ ನಿಯಮ ಇಲ್ಲ. ಹಾಗೆಂಬ ಒಂದು ವಿಚಾರವನ್ನು ಕೂಡ ಇಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ದೇವರಿಗೂ ಕ್ರಿಯೆ ಇದೆ. ದೇವರು ಸ್ವತಂತ್ರಕರ್ತ, ನಾವು ಅಸ್ವತಂತ್ರಕರ್ತ. ದೇವರು ಗುಣಪೂರ್ಣನಾಗಿದ್ದಾನೆ, ನಾವು ಅಲ್ಪ ಗುಣದಿಂದ ತುಂಬಿದ್ದೇವೆ. ಅದರಿಂದ ಇದು ಪ್ರಕೃತಿಯಿಂದ ಪ್ರಕೃತಿಯೇ ಉಪಾದಾನವಾಗಿ ಇರತಕ್ಕ ಈ ಜಗತ್ತು ಅದರಿಂದ ಸುಳ್ಳು ಅಲ್ಲ. ಜಗತ್ತು ಮಿಥ್ಯಾ ಅಲ್ಲ, ಸುಳ್ಳಲ್ಲ, ಜಗತ್ತು ಸತ್ಯ ಹಾಗೆಂಬುದು. ಇದೆಲ್ಲ ವಿಚಾರವೂ ಕೂಡ ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ನೋಡಿ, ದೇವರು ಸುಳ್ಳನ್ನು ಸೃಷ್ಟಿ ಮಾಡಿದನ? ಅಲ್ಲ. ಸುಳ್ಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ? ಸುಳ್ಳನ್ನು ಹೇಳ್ಬಹುದಷ್ಟೆ. ಸುಳ್ಳನ್ನು ಸೃಷ್ಟಿ ಮಾಡಿದ ಅಂದ್ರೆ ಏನರ್ಥ? ಜಗತ್ತು ಸುಳ್ಳಲ್ಲ. ಪ್ರಕೃತಿಯೇ ಹೇಗೆ ಮಣ್ಣನ್ನು ಇಟ್ಟುಕೊಂಡು ಘಟಗಳನ್ನ ಉತ್ಪತ್ತಿ ಮಾಡಿದಾಗ ಘಟವನ್ನ ಸುಳ್ಳು ಅಂತ ಯಾರ ಹೇಳ್ತಾರ? ಸುಳ್ಳಾಗಿದ್ರೆ ಮಣ್ಣು ಯಾಕೆ ಬೇಕಾಗಿತ್ತು? ಸುಳ್ಳು ಘಟ ಮಾಡೋದಕ್ಕೆ ಮಣ್ಣು ಬೇಕಾಗಿಲ್ಲ. ಸುಮ್ಮನೆ ಸುಳ್ಳು ಘಟ ಅಂತ ಬಾಯಿಂದ ಹೇಳ್ಕೊಂಡು ಹೋದ್ರೆ ಸಾಕು ಅಷ್ಟೆ, ಏನು ಬೇಕಾಗಿಲ್ಲ ಅದಕ್ಕೆ. ಅದರಿಂದ ಮಣ್ಣೇ ಮಡಿಕೆಯಾದದ್ದರಿಂದ, ಪ್ರಕೃತಿಯೇ ಜಗತ್ತಾದದ್ದರಿಂದ ಜಗತ್ತೇನು ಸತ್ಯವೇ ಆಗಿದೆ. ಅದನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ ಎಂಬ ಒಂದು ವಿಚಾರವನ್ನ ಈ ಸ್ಕಂದದಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಅದರಿಂದ ಇಷ್ಟು ದೇವರ ಸ್ವರೂಪದ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ದೇವರು ಸ್ವತಂತ್ರ, ಅವನೇ ಜಗಜ್ಜನ್ಮಾದಿ ಕರ್ತೃ, ಅವನು ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಎಲ್ಲಾ ಕ್ರಿಯೆಗಳನ್ನು ಸ್ವತಂತ್ರವಾಗಿ ಮಾಡುವವನು ಅವನೇ. ಆ ಕ್ರಿಯೆಗಳನ್ನು ಕೂಡ ಅನಾಯಾಸವಾಗಿ ಕ್ಲೇಶರಹಿತವಾಗಿ ಮಾಡ್ತಾನೆ. ದೇವರಿಗೆ ಯಾವ ಆಯಾಸವೂ ಇದರಿಂದ ಇಲ್ಲ ಅಂತ ಇಷ್ಟು ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೋಬೇಕು. ಹಾಗೆ ಅಯಂ ತೇ ಬ್ರಹ್ಮಣ ಕಲ್ಪ ಸವಿಕಲ್ಪ ಉದಾಹೃತ ವಿಧಿ ಸಾಧಾರಣೋ ಯತ್ರ ಸರ್ಗ ಪ್ರಾಕೃತ ವೈಕೃತಾ. ಅಯಂ ತು ವಿಧಿ ಬ್ರಹ್ಮಾಂಡಾಂತಃ ಕಥಿತಃ ವಿಧಿ ಪ್ರಕಾರ ವಿಶೇಷಃ. ಇದನ್ನ ವಿಧಿ ಅಂದ್ರೆ ಬ್ರಹ್ಮದೇವರು ಬ್ರಹ್ಮಾಂಡದ ಒಳಗೆ ಮಾಡಿದ ಒಂದು ಸೃಷ್ಟಿ ಪ್ರಕಾರವನ್ನ ಇಲ್ಲಿ ಹೇಳಿದ್ದಾರೆ. ಸ್ಥಾವರಾದಿ ಸರ್ಗರೂಪ, ಸ್ಥಾವರ, ಮನುಷ್ಯರು, ಈ ರೀತಿಯಾಗಿ ನಾನಾ ವಿಧಗಳಿಂದ ತುಂಬಿದವಾದದ್ದು ಈ ಸೃಷ್ಟಿ. ಹಾಗೆ ಅಂತ ಸಾಧಾರಣ ಅನ್ಯೇಷಾಂ ಅವಾಂತರ ಕಲ್ಪಾನಾಂ ಸಾಧಾರಣ ಯತ್ರ ಯೇಷು ಪ್ರಾಕೃತ ಮಹದಾದಿ ಸರ್ಗ ವೈಕೃತಃ ಬ್ರಹ್ಮಾಂಡಾದಿ ಸರ್ಗಾಶ್ಚ ಭವಂತಿ ತೇಷಾಂ ಬ್ರಹ್ಮಕಲ್ಪಾನಾಂ ಚ ಸಾಧಾರಣಃ ಇತಿ. ಅನ್ಯಕಲ್ಪಾನಾಂ ಸಾಧಾರಣ ಅಂದ್ರೆ ಕಲ್ಪ ಅಂತ ಹೇಳ್ತಾರೆ, ವಿಕಲ್ಪ ಅಂತ ಹೇಳ್ತಾರೆ. ಕಲ್ಪ ಅಂದ್ರೆ ಏನು? ಹಾಗೆಂದ್ರೆ ಬ್ರಹ್ಮಣಃ ಕಲ್ಪ, ಬ್ರಹ್ಮಣ ಒಂದು ಕಾಲ ಅವಧಿ ಮುಗಿದು, ಚತುರ್ಮುಖ ಬ್ರಹ್ಮದೇವರ ಕಾಲ ಅವಧಿ ಮುಗಿದು ಮತ್ತೊಂದು ಚತುರ್ಮುಖ ಬ್ರಹ್ಮದೇವರು ಬರ್ತಾರಲ್ಲ, ಆ ಟೈಮ್ ಪೀರಿಯಡ್ ಬ್ರಹ್ಮಕಲ್ಪ ಅಂತ ಕರಿತೀವಿ. ಇದು ಬ್ರಹ್ಮಕಲ್ಪ ಆದಾಗ ನಡೆದ ಸೃಷ್ಟಿ. ಇದು ಇಲ್ಲೇನು ನಾವು ಸೃಷ್ಟಿ ವಿಚಾರವನ್ನು ನೋಡಿದ್ದೀವಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಹಾಗೆ ಅಂತಲ್ಲ, ಇದೆಲ್ಲವದ್ದು ಬ್ರಹ್ಮಕಲ್ಪದಲ್ಲಿ ಆದ ಸೃಷ್ಟಿ. ಇದು ಬಿಟ್ಟು ಇನ್ನು ಅವಾಂತರ ಕಲ್ಪ ಅಂದ್ರೆ ದಿನಕಲ್ಪ ಅಂತಾನು ಕರೀತಾರೆ. ಬ್ರಹ್ಮದೇವರ ಒಂದು ದಿನ ಆದಾಗಲೂ ಕೂಡ ಅಲ್ಲಿ ಮತ್ತೆ ಒಂದು ಸಾಧಾರಣವಾದ ಒಂದು ಪ್ರಳಯ ಬರುತ್ತದೆ, ಮತ್ತೆ ಜಗತ್ತಿನ ಸೃಷ್ಟಿ ಆಗುತ್ತದೆ ಅಂತ ಒಂದು ವಿಚಾರವೂ ಇದೆ. ಇದೆಲ್ಲ ಈ ಕ್ರಮ ಎಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲಾ ಬ್ರಹ್ಮಕಲ್ಪದಲ್ಲಿ ಇದೇ ರೀತಿಯಾಗಿ ಇರ್ತದೆ. ಈಗ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟಿತು, ಮಹತ್ತತ್ವದಿಂದ ಅಹಂಕಾರ ತತ್ವದಿಂದ ಪಂಚಭೂತಗಳು, ಮುಂದಿನ ಕಲ್ಪದಲ್ಲಿ ಬೇರೆ ಆಯ್ತು, ಮೊದಲು ಪಂಚಭೂತಗಳು ಬಂತು, ಅದರಿಂದ ಮಹತ್ತತ್ವ ಹುಟ್ಟಿತು. ಹಾಗಿಲ್ಲ. ವಿಧಿ ಸಾಧಾರಣ
ಈ ಎಲ್ಲಾ ಬ್ರಹ್ಮದೇವರ ಸೃಷ್ಟಿಯಲ್ಲೂ ಕೂಡ, ಬ್ರಹ್ಮಕಲ್ಪದಲ್ಲಿ ನಡೆಯುವ ಸೃಷ್ಟಿಯು ಕೂಡ ಇದೇ ರೀತಿಯಾಗಿಯೇ ಇರುತ್ತದೆ. ಮೊದಲು ಪ್ರಕೃತಿಯ 3 ಗುಣಗಳು, ಅದರಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಅಹಂಕಾರ ತತ್ವದಿಂದ ಪಂಚಭೂತಗಳು, ಅದರಿಂದ ಬ್ರಹ್ಮಾಂಡ. ಈ ಕ್ರಮದಲ್ಲೇ ಸೃಷ್ಟಿ ಇರುತ್ತದೆ, ಬೇರೆ ರೀತಿಯಾಗಿ ಇರೋದಿಲ್ಲ. ಧಾತ ಯಥಾಪೂರ್ವಂ ಅಕಲ್ಪಯತ್ ಅಂತ ವೇದವು ಕೂಡ ಆ ರೀತಿಯಾಗಿ ಹೇಳಿದೆ. ಹಾಗೆ ಇನ್ನು ಮತ್ತು ವಿಕಲ್ಪ ಅಂದ್ರೆ ದಿನಕಲ್ಪದಲ್ಲಿ ವ್ಯತ್ಯಾಸಗಳು, ಅದು ಒಂದೇ ರೀತಿಯಾಗಿ ಇರಬೇಕು ಅಂತ ನಿಯಮ ಇಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹಾಗೆ ಪರಿಮಾಣಂಚ ಕಾಲಸ್ಯ ಕಲ್ಪಲಕ್ಷಣ ವಿಗ್ರಹಂ ಯಥಾ ಪರಸ್ತಾತ್ ವ್ಯಾಖ್ಯಾಸ್ಯೆ ಪಾದ್ಮಂ ಕಲ್ಪಮಿಮಂ ಶೃಣು. ಶ್ರೋತೃಮನ ಸಮಾಧಾನಾಯ ಪೃಷ್ಟೇಶು ಅರ್ಥೇಶ್ವೇವ ಶಿಷ್ಟಂ ಉತ್ತರಸ್ಕಂದೇ ವಕ್ಷ್ಯಾಮೀತಿ ಪ್ರತಿಜಾನೀತೆ. ಇನ್ನು ಕೇಳುವವರಿಗೆ ಇನ್ನು ಮನಸ್ಸಮಾಧಾನಕ್ಕಾಗಿ ಇನ್ನು ಮುಂದಿನ ಸ್ಕಂದಗಳಲ್ಲೂ ಕೂಡ ಈ ಸೃಷ್ಟಿಯ ವಿಚಾರವನ್ನ ಇನ್ನು ವಿಶೇಷವಾಗಿ ಹೇಳ್ತಾರೆ. ಹಾಗೆ ಅಂತ ಪರಿಮಾಣ ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ, ಹಾಗೆ ಅಂತ. ಮತ್ತು ಲಕ್ಷಣ ವಿಗ್ರಹಂ ಕಲ್ಪಾದಿರೂಪಂ ವಿಗ್ರಹಂ ವಿಭಾಗಂ, ಕಲ್ಪಗಳ ರೂಪ, ಕಲ್ಪನೆ, ವಿಭಾಗ. ಮತ್ತು ಕಾಲನಾಮಕಸ್ಯ ಭಗವತಃ ಕಲ್ಪಾದಿರೂಪ ದೇಹಂ, ಹಾಗೆ ಪರಮಾತ್ಮನ ಶರೀರ. ಇದೆಲ್ಲವನ್ನು ಕೂಡ ವಿಸ್ತರೇಣ ವ್ಯಾಖ್ಯಾಯಮಾನಂ ಶೃಣು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರವನ್ನ ಮುಂದಿನ ಸ್ಕಂದದಲ್ಲಿ ನಾನು ಹೇಳ್ತೇನೆ, ಕೇಳು. ಹಾಗೆ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ. ಶೌನಕ ಉವಾಚ ಯದಾಹನೋ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್. ಇದಾದ ಮೇಲೆ ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಸೃಷ್ಟಿ ಬಗ್ಗೆ ಬಂದ ಒಂದು ಪ್ರಶ್ನೆ ಇಲ್ಲಿ ಮುಕ್ತಾಯವಾಯಿತು. ಇನ್ನು ಹೆಚ್ಚಿನ ವಿಚಾರ ಮುಂದಿನ ಸ್ಕಂದದಲ್ಲಿ ಬರುತ್ತದೆ ಅಂತ ಶುಕಾಚಾರ್ಯರು ಹೇಳಿದಾಗ ಶೌನಕರು ಸೂತರತ್ರ ಪ್ರಶ್ನೆಯನ್ನ ಮಾಡ್ತಾರೆ. ನಮಗೆ ಈ ವಿದುರ ಇದ್ದಾನೆ ನೋಡಿ, ಭಾಗವತೋತ್ತಮ ವಿದುರ, ಧೃತರಾಷ್ಟ್ರ, ಪಾಂಡು, ವಿದುರ ಅಂತ ಅಣ್ಣ ತಮ್ಮಂದಿರು. ಆ ವಿದುರ ತೀರ್ಥಯಾತ್ರೆ ಮಾಡಿದ್ದಾನೆ ಅಂತ ನಾವು ಕೇಳಿದ್ದೀವಿ. ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವ, ತನ್ನ ಅರಮನೆ ಎಲ್ಲವನ್ನು ಬಿಟ್ಟು ತೀರ್ಥಯಾತ್ರೆ ಮಾಡಿದ. ಹಾಗೆ ಅಂತ ಬಂಧೂನ್ ಸುದುಸ್ತ್ಯಜಾನ್, ತನ್ನ ಬಂಧು ಬಾಂಧವರು ಧೃತರಾಷ್ಟ್ರನಂತವ ಅಣ್ಣ ಎಲ್ಲರನ್ನೂ ಕೂಡ ಬಿಟ್ಟು ಅವನು ತೀರ್ಥಯಾತ್ರೆಗೆ ಅಂತ ಹೋದ. ಇದು ಮಹಾಭಾರತದಲ್ಲಿ ಬಂದಿರುವ ವಿಚಾರ, ಹಿಂದೆನೂ ಬಂದಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಹೇಳಿದ್ದಾರೆ, ತೀರ್ಥ ಸಂಚರಣ ಸಮಯೇ ಮೈತ್ರೇಯ ಆತ್ಮಜ್ಞಾನಂ ಚಾಪ ಇತಿ ಯದ್ ಭವಾನಾಹ ತದ್ ವಿಸ್ತರತಃ ಶ್ರೋತುಂ ಪೃಚ್ಛಾಮಿ. ಹಾಗೆ ವಿದುರ ತೀರ್ಥಯಾತ್ರೆಗೆ ಮಾಡುವ ಸಂದರ್ಭದಲ್ಲಿ ಭೂಮಿಯಲ್ಲಿ ಇರತಕ್ಕ ನಾನಾ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಇರುವ ತೀರ್ಥಗಳನ್ನ ಸಂಚಾರ ಮಾಡಿಂದ ಬರುತ್ತದೆ. ತತ್ರ ತೀರ್ಥ ಸಂಚರಣ ಸಮಯೇ, ಆ ರೀತಿಯಾಗಿ ತೀರ್ಥಯಾತ್ರೆ ಮಾಡುವ ಕಾಲದಲ್ಲಿ ಮೈತ್ರೇಯರ ಸಮಾಗಮ ಆಗ್ತದೆ. ವಿದುರ ಮೈತ್ರೇಯರನ್ನ ನೋಡ್ತಾರೆ. ಮೈತ್ರೇಯರು ಅವರೊಂದು ಋಷಿಗಳು. ಆ ಮೈತ್ರೇಯರನ್ನ ನೋಡ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಮತ್ತೆ ಈ ಸೃಷ್ಟಿ ವಿಚಾರ ಸ್ವಲ್ಪ ಅಲ್ಲೂ ಬರ್ತದೆ. ಯದ್ ಭವಾನಾಹ, ಹಾಗೆಂತ ನೀವು ಹೇಳಿದಿರಿ, ಪರಮಾತ್ಮನ ತತ್ವಜ್ಞಾನವನ್ನ ವಿಶೇಷವಾಗಿ ವಿದುರನಿಗೆ ಮೈತ್ರೇಯರು ಉಪದೇಶ ಮಾಡ್ತಾರೆ ಹಾಗೆ ಅಂತ ನೀವು ಹೇಳಿದಿರಿ, ಹಿಂದೆ ಹೇಳಿದಿರಿ. ತದ್ ವಿಸ್ತರತಃ ಶ್ರೋತಂ ಪೃಚ್ಛಾಮಿ, ಅದನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಂತ ಶೌನಕರು ಕೇಳಿದಾಗ ಅದಕ್ಕಾಗಿ ಈ ಪ್ರಶ್ನೆಯನ್ನ ಶೌನಕರು ಕೇಳ್ತಾ ಇದ್ದಾರೆ ಅಂತ ಒಟ್ಟ ಅಭಿಪ್ರಾಯ. ಕುತ್ರ ಕೌಶಾರವೇಸ್ತಸ್ಯ ಸಂವಾದೋ ಅಧ್ಯಾತ್ಮ ಸಂಭವ ಯದ್ವಾಸ ಭಗವಾನ್ಸ್ತಸ್ಮೈ ಪೃಷ್ಟಸ್ತತ್ವಂ ಉವಾಚಃ ಬ್ರೂಹಿನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗ ನಿಮಿತ್ತಂ ಚ ಯಥೈವಾಗತವಾನ್ ಪುನಃ. ಮತ್ತೆ ಆ ಪ್ರಶ್ನೆಯನ್ನೇ ಹೇಳ್ತಾ ಇದ್ದಾರೆ. ಕುತ್ರ ಅಂದ್ರೆ ಕೌಶಾರವೇಹೆ ಅಂದ್ರೆ ಮೈತ್ರೇಯರು ಅಂತ ಅರ್ಥ. ಕೌಶಾರವೇಹೆ
ಅಂದ್ರೆ ಮೈತ್ರೇಯ ವಿದುರ ಸಂವಾದ ಅದು ಎಲ್ಲಿ ಆಯಿತು, ಯಾವ ತೀರದಲ್ಲಿ ಆಯಿತು, ಎಲ್ಲಿ ಭೇಟಿಯಾಗದ್ರು ಹಾಗೆ ಅಂತ. ಅಧ್ಯಾತ್ಮ ಸಂಭವ, ಪರಮಾತ್ಮ ತತ್ವಜ್ಞಾನವನ್ನ ಕುರಿತಾಗಿ ಚೆನ್ನಾಗಿ ವಿಚಾರ, ಆ ಸಂವಾದ ಕೇಳಿದರೆ ತುಂಬ ಚೆನ್ನಾಗಿ ಪರಮಾತ್ಮನ ತತ್ವಜ್ಞಾನ ನಮಗೆ ಅರ್ಥ ಆಗ್ತದೆ, ಪರಮಾತ್ಮನ ಜ್ಞಾನ ಚೆನ್ನಾಗಿ ಬರ್ತದೆ, ಆ ಸಂವಾದ ಹಾಗಿರುತ್ತದೆ. ಮತ್ತೆ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಮತ್ತೆ ವಿದುರ ಹಸ್ತಿನಾವತಿಗೆ ಬರ್ತಾನೆ. ಮತ್ತೆ ಯಾಕೆ ವಾಪಸ್ ಬಂದ, ಇದನ್ನೆಲ್ಲ ನನಗೆ ಹೇಳಬೇಕು ಹಾಗೆ ಅಂತ. ವಿದುರ ಮೈತ್ರೇಯ ಸಂವಾದ ವಿಷಯಂ ಇತಿ ಶೇಷ. ಇಷ್ಟು ಕೇಳಿದಾಗ ಸುತೋವಾಚ, ರಾಜ್ಞಾ ಪರೀಕ್ಷಿತ ಪೃಷ್ಟೋ ಯದವಾದೀನ್ ಮಹಾಮುನಿ ತದ್ವೋಭಿದಾಸ್ಯೆ ಶೃಣುತ ರಾಜ್ಞಃ ಪ್ರಶ್ನಾನುಸಾರತಃ ತದ್ವಿಷಯೇ ಯದುತ್ತರಂ ಅವಾದೀತ್ ತದೇವ ಉತ್ತರಂ ವಾ ಅಭಿದಾಸ್ಯೆ. ಈ ಒಂದು ವಿಚಾರವನ್ನು ಕೂಡ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಶುಕಾಚಾರ್ಯರು ರಾಜ್ಞಾ ಪರೀಕ್ಷಿತ ಪೃಷ್ಟ ಯದವಾದೀತ್, ಪರೀಕ್ಷಿತ್ ರಾಜ ಇದೇ ಪ್ರಶ್ನೆ ಮಾಡಿದಾಗ ಆ ಮಹಾಮನಿಗಳಾದ ಶುಕಾಚಾರ್ಯರು ಏನು ಉತ್ತರ ಕೊಟ್ಟರೋ ಅದನ್ನೇ ನಾನು ನನಗೆ ಹೇಳ್ತೇನೆ. ರಾಜ್ಞಃ ಪ್ರಶ್ನಾನುಸಾರತಃ, ಅದನ್ನು ಕೇಳಿ, ಶೃಣುತ ಕೇಳಿ. ರಾಜನು ಹೇಗೆ ಪ್ರಶ್ನೆ ಕ್ರಮದಲ್ಲಿ, ರಾಜನು ಕೇಳಿದ ಪ್ರಶ್ನೆ, ನಿಮ್ಮ ಪ್ರಶ್ನೆ ಅಲ್ಲ, ರಾಜ ಯಾವ ಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದನೋ ಆ ಕ್ರಮದಲ್ಲಿ ಶುಕಾಚಾರ್ಯರು ಉತ್ತರ ಕೊಟ್ಟರು, ಅದನ್ನ ಇಟ್ಟುಕೊಂಡು ನಾನು ನಿಮಗೆ ಹೇಳ್ತೇನೆ ಹಾಗೆ ಅಂತ. ಇದು ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ದ್ವಿತೀಯ ಸ್ಕಂದೇ ದಶಮೋಧ್ಯಾಯ ಸಮಾಪ್ತ. ಇಲ್ಲಿಗೆ 10ನೇ ಸ್ಕಂದ ಸಮಾಪ್ತವಾಯಿತು, 10ನೇ ಅಧ್ಯಾಯ ಸಮಾಪ್ತವಾಯಿತು. ಇಲ್ಲಿ ದ್ವಿತೀಯ ಸ್ಕಂದವೂ ಕೂಡ ಸಮಾಪ್ತವಾಯಿತು. ಹಿಂದೆ ಹೇಳಿದಂತೆ ಇದು ಪರಮಾತ್ಮನ ಪಾದ, ಮೊದಲೆರಡು ಸ್ಕಂದಗಳು ಕೂಡ ಪರಮಾತ್ಮನ ಪಾದವನ್ನ ತಿಳಿಸಿಕೊಡತಕ್ಕದ್ದು, ಕೃಷ್ಣನ ಪಾದ ಇದು ಹಾಗೆ ಅಂತ ಹೇಳ್ತಾರೆ. ಅದರಿಂದ ಪಾದದ ಒಂದು ದರ್ಶನ ನಮಗಾಗಿದೆ, ಪರಮಾತ್ಮನ ಪಾದ ದರ್ಶನ ಆಗಿದೆ 2 ಸ್ಕಂದದ ಅಧ್ಯಾಯದಿಂದ, ಶ್ರವಣದಿಂದ. ಪರಮಾತ್ಮ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚು ಜ್ಞಾನ ಭಕ್ತಿ, ಲೋಕದಲ್ಲಿ ವಿರಕ್ತಿಯನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.